ಯಾವುದೂ ಇಲ್ವಾ? ಸತೀಶ್ ಕುಮಾರ್ ನೋಡಿ, ಅದರಲ್ಲಿ 70 ರೂಪಾಯಿ, ಇದ್ರಲ್ಲಿ 90 ರೂಪಾಯಿ. ನೋಡಿ ಶಾಂಡ್ಗ್ಯಾನ ಮಜ್ಜಿಗೆ. ಮೇಡಮ್ ಸತೀಶ್ ಕುಮಾರ್ ಹೆಸರು. ಸತೀಶ್ ಕುಮಾರ್. ಸಾಯಿ ಕುಮಾರ. ಒಂದೇ ಫೋನಲ್ಲಿ ಎರಡೆರಡು ಕೆಲಸ. ಈ ಥರ ಯಾರಾದ್ರೂ ಮಾಡಿದರೆ ಅವ್ರು ಹಿಡಿದ್ರಿ ಮತ್ತೆ ಕಸ್ಟಮರ್ ಸಪೋರ್ಟರ್ ಕಾಲ್ ಮಾಡ್ತಾರೆ ರೀ. ಅವ್ನು ಫೇಸ್ ಮಾತ್ರ ತೋರಿಸಲ್ಲ, ಯಾಕಂದರೆ ಹುಡುಗರ ಫ್ರೆಂಡ್ಸ್ ತುಂಬ ಜನ ಇದ್ದಾರಂತೆ ಅವ್ನಿಗೆ. ನಿಮಗೆ ಅರ್ಜೆಂಟ್ ಇದ್ದರೆ ನಾನೇನು ಮಾಡೋಕ್ಕಾಗುತ್ತೆ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ SRJ ಕನ್ನಡಿಗ. ಸೋಮವಾರ ಮತ್ತು ಮಂಗಳವಾರ ಡ್ಯೂಟಿ ಮಾಡಲಿಲ್ಲ, ಹಾಫ್ ಡೇ ಮಾಡಿದ್ದೆ ಸೋಮವಾರ ಒಂದು 11 ಗಂಟೆವರೆಗೇನೋ. ಅದಾದಮೇಲೆ ಮಂಗಳವಾರ ನೀನೇ ಮಾಡಲಿಲ್ಲ. ಇವತ್ತು ಜನವರಿ 7, 2026 6:46 ಗಂಟೆಗಿದೆ. ಫಸ್ಟ್ನೇ ಆರ್ಡ್ರು ಇವೆಲ್ಸ್ ಕೆಫೆ ಸಂಜಯನಗರಕ್ಕೆ ಪಿಕಪ್ ಬೆಳೆದ್ಬಿಟ್ಟವನೆ. 76 ರೂಪಾಯಿ ಕೊಟ್ಟವನೆ. ಸರ್ಜ್ ಎಲ್ಲ ಸೇರಿಸ್ಬಿಟ್ಟು. ಏನು ಇವತ್ತು ನಾರ್ಮಲ್ ಸರ್ಜ್ ಇರೋದಷ್ಟೇ. ಮಧ್ಯಾಹ್ನ ಎಷ್ಟಪ್ಪ ಅಂದರೆ 45% ಇದೆ, ಮತ್ತು ಸಂಜೆ ಒಂದು 50% ಇರೋದಷ್ಟೇ. ಮತ್ತು ಇವಾಗ ಬ್ರೇಕ್ಫಾಸ್ಟ್ ಎಲ್ಲ 40-50 ಈ ಥರ % ಐತೆ. ಏನಪ್ಪ ಗಾಡಿಗಳು, ಸ್ಕೂಲ್ ಬಸ್ಸುಗಳು ಅಂತಲೇನೋ ಬೆಳಗ್ಗೆ ಆದರೆ ಏನು ಮಾಡ್ತೀರಾ, ಎಲ್ಲ ಕಡೆ ಇದ್ದಿದ್ದೆ ಅಲ್ವ ಸ್ಕೂಲ್ ಬಸ್ಗಳದು. ಬನ್ನಿ ಸ್ನೇಹಿತರೆ, ಇವಾಗ ಮತ್ತು ಹೊಸಬ್ರು ಯಾರಾದರೂ ಬರೋರಿದ್ರೆ ಇನ್ಸ್ಟಾಗ್ರಾಮ್ನ DM ಮಾಡಿರಿ ಅಂತ ಹೇಳ್ತಾ ಇವಾಗ ಪಿಕಪ್ ಹತ್ರ ಹೋದ್ಮೇಲೆ ಸಿಗ್ತೀನಿ. ಅದೇ ಥ್ಯಾಂಕ್ ಯು. ಮೊದಲನೇ ಆರ್ಡ್ರು ಪಿಕಪ್ ಆಯಿತು. ಮತ್ತು ಇವಾಗ ಡ್ರಾಪು ಎಲಿಫೆಂಟ್ ಪಿರಮಿಡು ಯಾವುದೋ ಒಂದು ಹೋಗೋಣ ಬರ್ರಿ ಗೈಸು. ಪಿಕಪ್ ಅಂತ ಆಯಿತು. ಯೂಟರ್ನ್ ಮಾಡ್ಕೋಬೇಕಲ್ಲ, ನಾನು ಸ್ಟೇಟ್ ಹೋಗ್ತಾಯಿದ್ದೀನಿ ತಪ್ಪಿ ಮಿಸ್ಟೇಕ್ ಮಾಡಿಕೊಂಡು. ಈ ಝೊಮ್ಯಾಟೊ ಬ್ಯಾಗ್ ಎಷ್ಟು ದೊಡ್ಡದಿದೆ ಅಂದರೆ ಅಪ್ಪ, ಇಲ್ಲಿ ಅನ್ನ ಬಂದು ನೋಡಿ, ಏನು ಇಷ್ಟೊಂದು ದೊಡ್ಡ ಝೊಮ್ಯಾಟೋನ. ಏನೋ ಬರ್ತಾ ತುಂಬ ದೊಡ್ಡದೇ ಕೊಡ್ತಾಯಿದ್ದಾನೆ. ಮುಂಚೆ ನಾರ್ಮಲ್ ಸ್ವಿಗ್ಗಿ ಥರನೇ ಇತ್ತು, ಇವಾಗ ತುಂಬ ದೊಡ್ಡದು ಕೊಡ್ತಾಯಿದ್ದಾನೆ. ಯಾಕೆ ಕೊಡ್ತಾಯಿದ್ದಾನೆ ಅಂತ ಗೊತ್ತಾಗ್ತಾಯಿಲ್ಲ ನನಗಂತೂ. ಅದು ಯಾವ ಸೈಕಲ್ ಐಡಿ ಕೊಡ್ತಾನೋ ಏನು ಬೈಕ್ ಐಡಿ ಕೊಡ್ತಾನೋ ಗೊತ್ತಿಲ್ಲ. ನಂದಿರೋದು ಎಲ್ಲ ಬೈಕ್ ಐಡೀಸೇ ಆಲ್ಮೋಸ್ಟ್. ತುಂಬ ಜನ ಕೇಳ್ತೀರಾ. ಮತ್ತು ನಾನು ಝೋನ್ ಕೆಲಸ ಮಾಡೋದು ನ್ಯೂ ಬೇಲ್ ರೋಡ್, RT ನಗರ್, ಸಂಜಯ್ ನಗರ್ ಮತ್ತು ಸಾಕಾರ ನಗರ ಝೋನು. ಸಾಕಾರ ನಗರ ಆ್ಯಡ್ ಝೋನ್ ಮಾಡ್ಕೊಂಡಿರೋದು ಅಷ್ಟೇ. ಮೇನ್ ಝೋನ್ ಬಂದುಬಿಟ್ಟು ನ್ಯೂ ಬೇಲ್ ರೋಡ್, RT ನಗರ್, ಸಂಜಯ್ ನಗರ ಇರೋದು. ಆದರೆ ಯಾವಾಗ್ಲೂ ಅದು ಆ್ಯಡ್ ಮಾಡ್ಕೊಂಡು ಹಿಡಿದು ಲಾಂಗ್ ಅಡ್ರೆಸ್ಸೇ ಕೊಟ್ಟವನೆ. ಮ್ಯಾನೇಜರ್ ಮೀಟ್ ಮಾಡೋಕ್ಕಂತ ಹೋಗಿದ್ದೆ, ಅವತ್ತು ಅವ್ರು ಸಿಗಲೇ ಇಲ್ಲ. ಮತ್ತೆ ವಾಪಸ್ ಬಂದುಬಿಟ್ಟಿದ್ದೀನಿ ಸೋಮವಾರ ದಿವಸ. ಪರವಾಗಿಲ್ಲ, ಬನ್ನಿ ಮತ್ತೆ ಸಿಕ್ಕಾಗ ಮಾಡಿಸ್ಕೊಂಡ್ಬಿಡೋಣ. ಗೈಸ್, ಮೊದಲನೇ ಆರ್ಡ್ರ್ ಡ್ರಾಪ್ ಕೊಟ್ಟೆ, ಒಂದೇ ಒಂದು 80 ರೂಪಾಯಿ ಇತ್ತು. ಇವಾಗ 90% ಇದೆ, 7 ಗಂಟೆ ಮೇಲೆ. ಇವಾಗ ನೋಡಿ, ನಾನು ತಿಂಡ್ಲಿ ಈ ಸೈಡ್ ಇದ್ದೀನಿ. ವಿದ್ಯಾರಣ್ಯಪುರಂ ಸಬ್ವೆ ಬೆಳಗ್ಗೆನ ಏನಂತ ಗೊತ್ತಿಲ್ಲ. ಇದು ಓಪನ್ ಇರುತ್ತಲ್ಲ ಗೊತ್ತಿಲ್ಲ. ಅಲ್ಲಿ ಹೋದ್ಮೇಲೆ ಗೊತ್ತಾಗೋದು. ಡ್ರಾಪ್ ಬಂದುಬಿಟ್ಟು ಇಲ್ಲೇ, ಮತ್ತು ಅಲ್ಲಿಂದ 1.5 ಕಿಲೋಮೀಟ್ರ್ ಏನೋ ಡ್ರಾಪ್ ಇರೋದು. ಅದು ಬಂದುಬಿಟ್ಟು ಅದು ಈ ಸೈಡ್ ಐತೆ. ಅಲ್ಲೇ 1 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ಆಗುತ್ತೆ ಎರಡನೇ ಆರ್ಡ್ರದ್ದು. ಅವ್ರು ಇಲ್ಲಿಂದ ಪಿಕಪ್ಗೆ ಎಷ್ಟು ಕಿಲೋಮೀಟ್ರ್ ಹೋಗ್ಬೇಕಪ್ಪ ಅಂದರೆ ಆಲ್ಮೋಸ್ಟ್ 3 ಕಿಲೋಮೀಟ್ರ್ ಅನಿಸ್ಬೋದು ಅನಿಸ್ತದೆ ನನ್ನ ಪ್ರಕಾರ. 3.5 ಕಿಲೋಮೀಟ್ರ್ ಗೈಸ್ ಪಿಕಪ್ಪು. ಎರಡನೇ ಆರ್ಡ್ರಿಗೆ 3.5 ಕಿಲೋಮೀಟ್ರ್ ಪಿಕಪ್ಪಿಗೆ. ಇವಾಗ ಗಾಯ್ಸ್, ಇವಾಗ ಎರಡನೇ ಆರ್ಡ್ರು ಪಿಕಪ್ ಮಾಡೋಕ್ಕೆ ಬಂದಿದ್ದೀನಿ. ಮೇಡಮ್ 9700 ಮೇಡಮ್. ಏನು ಮೇಡಮ್ ಇಷ್ಟು ಬೇಗ ಓಪನ್ ಮಾಡ್ತೀರಾ ಸಭೆದು? ಹಾಂ, 6:30 ಗಂಟೆಗೆ ಲಾಗಿನ್ ಆಗ್ಯದಾ? ಹೌದಾ, 6:30. ಓಹೋ, ಅದು ಅನ್ಕೊಂಡು ಯಾವತ್ತು ಬೀಳಲ್ವಲ್ಲ, ಇಷ್ಟು ಬೇಗ ಬಿದ್ದುಬಿಟ್ಟೈತಲ್ಲ ಅಂತ ಅಂದ್ಕೊಂಡು ಬಂದುಬಿಟ್ಟೆ. ಬರ್ತಾವೆ ಆರ್ಡ್ರ್ ಬೆಳಗ್ಗೆ ಬರ್ತಾ ಇರ್ತಾವ ಬೆಳಗ್ಗೆ? ಹೌದಾ, ಪರವಾಗಿಲ್ಲ. 6:30 ಗಂಟೆ ಲಾಗಿನ್ ಆಗ್ತಾರಂತೆ. ಅದು ನನಗೆ ಯಾವತ್ತೂ ಬಿದ್ದಿಲ್ಲ ಸಭೆಯಲ್ಲಿ ಇಷ್ಟು ಬೇಗ ಬೆಳಗ್ಗೆ. ಆಲ್ಮೋಸ್ಟ್ ಟೈಮಿಂಗ್ಸು 7:25 ಗಂಟೆ ಆಗಿದೆ. ಸಿಗ್ತೀನಿ ಮತ್ತೆ. ಗಾಯ್ದು 3 ಫ್ಲೋರ್ ಹಾಕಿದ್ದಾರೆ ಕಸ್ಟಮರ್ ಅಡ್ರೆಸ್ಸು. 4ನೇ ಫ್ಲೋರಿಗೆ ಬನ್ನಿ ಅಂತ ಹೇಳ್ತವ್ರೆ. 1, 2, 3 10 ಬಿಟ್ಟು ಇಳಿಯೋಷ್ಟ್ರಲ್ಲಿ 4-5 ಫ್ಲೋರ್ 6 ಫ್ಲೋರ್ ಆಗುತ್ತೆ. ಕಸ್ಟಮರ್ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಬರ್ತಾಯಿಲ್ಲ. ಅದಕ್ಕೆ ಟಿಕೆಟ್ ರೈಸ್ ಮಾಡಿಬಿಟ್ಟಿದ್ದೀನಿ ನಾನು. ಚೂರು ಕಾಲು ಆಗಿದೆ. ಕಸ್ಟಮರ್ ಹೇಳಿದ್ರು ಅರ್ಥ ಮಾಡ್ಕೋತಾ ಇಲ್ಲ. ಅನ್ಲೇಬಲ್ ಮಾರ್ಕ್ ಅಂತ ಹಾಕಿಬಿಟ್ಟಿದ್ದೀನಿ. ಅವ್ರೊಂದು ಚೂರು ಬಂದರೆ ಪರವಾಗಿಲ್ಲ, ನಾನೊಂದು ಚೂರು ಹೋಗ್ಬೋದು. ಈ ಥರ ಇದನ್ನು ಮಾಡಿದ್ರೆ ಏನು ಮಾಡೋದು? ರೆಸ್ಪಾನ್ಸ್ ಇಲ್ಲ. ಅರ್ಜೆಂಟ್ ಇದೆ ಅಂತ ಮತ್ತು ಆರ್ಡ್ರ್ ಇದಕ್ಕೆ ಮಾಡೋದು. ನನಗೇನು ಇನ್ನೊಂದು ಚೂರು ಲೇಟ್ ಆಗಲಿ ಪರವಾಗಿಲ್ಲ, ಏನಂತಾರೆ. ಅದಕ್ಕೆ ಟಿಕೆಟ್ ರೈಸ್ ಮಾಡಿಬಿಟ್ಟಿದ್ದೀನಿ. ಏನು ಮಾಡ್ತಾರಂತ. ಮೇಡಮ್ ಕಾಲು ನೋವು ಇದೆ, ಅದಕ್ಕೆ ಹೇಳ್ತಾ ಇರೋದು 1 ಫ್ಲೋರ್ ಬನ್ನಿ, ನಾನು ಚೂರು ಬರ್ತೀನಿ ಅಂತ. ಯಾರು ಕ್ಯಾನ್ಸಲ್ ಮಾಡ್ಕೊಳ್ಳಿ, ನಮ್ಮದೇನು ಹೋಗಲಿ. ಏನು ಒಂದೇ ಒಂದು ಐಟಮ್ ಐತೆ, ಏನದು ಲೆಗ್ ಸೂಪು. ನಿಮಗೆ ಅರ್ಜೆಂಟ್ ಇದ್ದರೆ ನಾನೇನು ಮಾಡೋಕ್ಕಾಗುತ್ತೆ? ಅಷ್ಟೊಂದು ಇದನ್ನಿದ್ದರೆ ಹತ್ತಿ ಅಷ್ಟರಲ್ಲ ಯಾರು ಬೇಕಾಗೈತೆ? ಹುಚ್ಚ ನನ್ನ ಮಕ್ಕಳ ನಾವು ಹೋಗ್ಬಿಟ್ಟು ಬರೋಕ್ಕೆ. ರಿಕ್ವೆಸ್ಟ್ ಮಾಡ್ಕೋತೀರ ಬರಬೇಕಾಗಾರೆ.
ನಾವು ಬರೋಲ್ಲ. ಹಾಂ, ನಾವು ಮನುಷ್ಯರು ತಾನೆ. ಹತ್ತಿ ಇಳಿಯೋಕ್ಕೆ ಅಂತಂದರೆ ಹಲೋ ಟಿಕೆಟ್ ಇದು ಕಸ್ಟಮರ್ ಕಾಲೇ ಪಿಕ್ ಮಾಡ್ತಾನೆ ಅಂತ ಅನ್ಕೋತೀನಿ. ಏನೋ ಬಂದರೆ ಹೇಳ್ತೀನಿ, ಇದರ ಪ್ರಾಬ್ಲಮ್ ಇದೆ ಮೇಡಮ್, ಅದಕ್ಕೆ ನಾನು ಹೇಳ್ತಾಯಿದ್ದು. ಕೇಳೋಕ್ಕೂ ರೆಡಿ ಇಲ್ಲ ಅಂದ್ರೂ ಮೇಡಮ್ ಚೂರು ಕಾಲ್ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ ಅವರು. ಕಾಲ್ ಆದರೂ ಪಿಕ್ ಮಾಡಿ, ಸರಿಯಾಗಿ ಮಾತಾಡಿ, ರೆಸ್ಪಾನ್ಸ್ ಕೊಡಿ. ಕೊಟ್ಟಿದ್ದೀನಿ ಕಸ್ಟಮರ್ಗೆ, ರೆಸ್ಪಾನ್ಸ್ ಕೊಡ್ತಾರಲ್ಲ, ಪದೇ ಕಾಲ್ ಕಟ್ ಮಾಡ್ತಾಯಿದ್ದಾರೆ ಗೈಸ್. ಈ ಥರ ಇದನ್ನು ಅದಕ್ಕೆ ನಾನು ಟಿಕೆಟ್ ರೈಸ್ ಮಾಡಿದೆ. ಅವರೇ ಬಂದರು ನೋಡಿ. ಇವಾಗ ಏನು ಮಾಡ್ತೀರಾ, ಚೂರು ಕಾಲ್ ಪ್ರಾಬ್ಲಮ್ ಇದ್ದಿದ್ದಕ್ಕೆ ನಾನು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಅವ್ರಿಗೇನೋ ಅಂತಲ್ಲ ಕಸ್ಟಮರ್ಗೆ. ಟೋಟಲ್ 3-4 ಫ್ಲೋರ್ ಹತ್ತಿ 3-4 ಫ್ಲೋರ್ ಇಳಿದ್ರಿ, ಮತ್ತೆ ಕಸ್ಟಮರ್ ಸಪೋರ್ಟರ್ ಕಾಲ್ ಮಾಡ್ತಾರೆ ರೀ. ಹಲೋ ಹಾಂ ಹೇಳಿ ಮೇಡಮ್. ಹಾಂ ಮೇಡಮ್, ಹಾಂ ಬಂದರು ಮೇಡಮ್, 2 ಫ್ಲೋರ್ ಬಂದರು, ನಾನು 1 ಫ್ಲೋರ್ ಹೋಗ್ಬಿಟ್ಟು. ಥ್ಯಾಂಕ್ ಯು ಮೇಡಮ್. ಇಲ್ಲ ಮೇಡಮ್, ಥ್ಯಾಂಕ್ ಯು ಮೇಡಮ್. ಚೂರು ಪ್ರಾಬ್ಲಮ್ ಆಗಿದೆ ಅಂತ ಅಂದ್ಕೊಂಡು ಅದಕ್ಕೆ ಹೇಳಿರೋದು ಮೇಡಮ್. ಓಕೆ ಹಾಂ, ಓಕೆ ಮೇಡಮ್, ಕೊಡ್ತೀನಿ. ಓಕೆ ಇದು ಕೊಟ್ಟಿದ್ದೀನಿ, ಡ್ರಾಪ್ ಕೊಟ್ಟೆ. ಪರವಾಗಿಲ್ಲ, ಕಸ್ಟಮರ್ ಸಪೋರ್ಟ್ ಕಡೆಯಿಂದ ಸಪೋರ್ಟ್ ಮಾಡಿದ್ರು. ಈ ಥರ ಅವ್ರು ಕಸ್ಟಮರ್ ಹೇಳಿದ್ರೆ ಅರ್ಥನೇ ಮಾಡ್ಕೊಳ್ಳಲ್ಲಪ್ಪ. ಕಸ್ಟಮರ್ ಅವ್ರು ಲೇಡೀಸ್ ಇರ್ತಾರೆ, ಚೂರು ಅರ್ಥನೇ ಮಾಡ್ಕೊಳ್ಳಲ್ಲ. ನಮ್ಮ ಜೀವನ ಹೆಂಗಿರುತ್ತೆ ಅಂತ ನನಗೆ ಗೊತ್ತಾಗಲ್ಲ ಅವ್ರಿಗೆ ಅನಿಸುತ್ತೆ ನೋಡಿ. ಇವಾಗ ಕಸ್ಟಮರ್ ಟಿಕೆಟ್ ರೈಸ್ ಮಾಡಿದ ತಕ್ಷಣ ಗೈಸು ಅವರೇ ಬಂದುಬಿಟ್ರು ನೋಡಿ. ಈ ಥರ ಏನಾದರೂ ಪ್ರಾಬ್ಲಮ್ ಇದ್ದರೆ, ನಿಮ್ಮ ಪ್ರಾಬ್ಲಮ್ ಇದ್ದರೆ ಯಾರು ರಿಕ್ವೆಸ್ಟ್ ಮಾಡಿ, ಕಸ್ಟಮರ್ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಗೈಸ್ ನಾನು, ಬನ್ನಿ ಅಂತ. ರೆಸ್ಪಾನ್ಸೇ ಇಲ್ಲ. ಬಂದುಬಿಟ್ಟು ಕೊಟ್ಟೋಗಿ ಅಂತಂದರೆ ನನಗೇನು ಕ್ಯಾನ್ಸಲ್ ಆದರೂ ಮಾಡ್ಕೋತೀನಿ, ಏನು ಬೇಕಾದ್ರೂ ಮಾಡ್ಕೋತೀನಿ. ಏನೊಂದು ಆರ್ಡರ್ ರಿಜೆಕ್ಟ್ ಮಾಡ್ಕೋಬೋದು, ತಲೆನೇ ಕೆಡ್ಸ್ಕೊಳಕ್ಕೆ ಹೋಗಲಿಲ್ಲ. ಇಲ್ಲ 3 ಫ್ಲೋರ್ ಅವ್ರಿಗೆ ಎಷ್ಟು ಇರ್ಬೇಕಾದ್ರೆ ನಮಗೆ ಎಷ್ಟು ಇರಬಾರ್ದು. 3 ಫ್ಲೋರ್ ಹತ್ತಿ 3 ಫ್ಲೋರ್ ಇಳಿಬೇಕು, 6 ಫ್ಲೋರ್ ಆಗುತ್ತೆ ಟೋಟಲು. ಅದಕ್ಕೆ ನಾನು ಟಿಕೆಟ್ ರೈಸ್ ಮಾಡಿಬಿಟ್ಟೆ. ಟಿಕೆಟ್ ರೈಸ್ ಮಾಡಿದ ತಕ್ಷಣ ಅವ್ರು ಹೇಳಿದ್ರು ಈ ಥರ ಪ್ರಾಬ್ಲಮ್ ಆಗಿದೆ ಅವ್ರಿಗೆ, ಅದಕ್ಕೆ ಬರೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತ ಅಂದ್ಕೊಂಡು. ಇದುವರೆಗೂ ಮಾಡಿರಲಿಲ್ಲ, ಇದು ಸುಮ್ಮನೆ ಎಕ್ಸ್ಪೆರಿಮೆಂಟ್ ವೀಡಿಯೋ ಮಾಡೋಕ್ಕೋಸ್ಕರ ಮಾಡಿರೋದು ಗೈಸ್. ಅದ್ರ ಬಿಟ್ಟು ನಾನು ಹೋಗ್ತೈತೆ ಸುಮ್ಮನೆ ಹೇಳ್ತಾ ಇರೋದು. ಪರವಾಗಿಲ್ಲ, ಕಸ್ಟಮರ್ ಸಪೋರ್ಟ್ ಚೆನ್ನಾಗಿ ಇದನ್ನು ಮಾಡಿದ್ರು, ಸುಗಿದವರು. ಪರವಾಗಿಲ್ಲ ಗೈಸ್, ಸಿಗ್ತೀನಿ ಮತ್ತೆ ಆಮೇಲೆ. ಈ ಹೆಬ್ಬಾಳದಲ್ಲಿ ಎಷ್ಟೇ ದೊಡ್ಡ ಬ್ರಿಡ್ಜ್ಗಳು, ಎಷ್ಟೋ ರೋಡ್ ಇದನ್ನು ಮಾಡಿದ್ರು ಟ್ರಾಫಿಕ್ ಮಾತ್ರ ಕಮ್ಮಿನೇ ಆಗ್ತಾಯಿಲ್ಲ ನೋಡಿ. ಮೊನ್ನೆ ಹೆಂಗೋ ಟ್ರಾಫಿಕ್ ಕ್ಲಿಯರ್ ಆಗಿತ್ತು, ಇವಾಗ ನೋಡಿ ಮತ್ತೆ ಗೈಸ್ ಇವಾಗ ಚೂರಲ್ಲಿ ಬಿಟ್ಟವ್ರೆ, ಮತ್ತೆ ಟ್ರಾಫಿಕ್ ಆಗಿಬಿಡುತ್ತೆ ಫುಲ್. ಮುಂದೆ ಎಲ್ಲ ಬ್ರಿಡ್ಜ್ ಎಲ್ಲ ಫುಲ್ ಜಾಮು. ಇನ್ನೂ ಎಂಥ ರೋಡ್ಗಳು ಮಾಡಬೇಕಪ್ಪ, ಸಪ್ರೇಟ್ ಒಂದೊಂದು ಗಾಡಿಗಳಿಗೆ ಒಂದೊಂದು ಬ್ರಿಡ್ಜ್ಗಳು ಮಾಡಿಬಿಡ್ಬೇಕು ಹೆಬ್ಬಾಳದಲ್ಲಿ. ಹಂಗೆ ಆಗಿಬಿಟ್ಟೈತೆ ಗೈಸ್. ಏನು ಟ್ರಾಫಿಕ್ಕು, ಮೇನ್ ರೋಡು ಟ್ರಾಫಿಕ್ ಆಗಿಬಿಟ್ಟೈತೆ. ಈ ಕಡೆ ಇದ್ರೆ ಟ್ರಾಫಿಕ್ಕು, ಎಷ್ಟು ಮಾಡಿದ್ರು ಅಷ್ಟೇ ಗೈಸ್. 2000 years later. ರ್ಯಾಪಿಡೋ ಆಲ್ಮೋಸ್ಟ್ ಓಪನ್ ಮಾಡಿದ್ದೀನಿ. ಬೆಳಗಿಂದ ನನ್ನ ಫ್ರೆಂಡ್ ಹಿಡಿದಿರೋದು, ಇವಾಗ ನಾನು ಹೊಡಿಬೇಕಂತ ಅಂದ್ಕೊಂಡಿದ್ದೀನಿ. ನೋಡೋಣ ಗೈದು, ಒಂದು ಎಷ್ಟೊತ್ತವರೆಗೂ ಹೊಡಿತೀವಿ ಗೊತ್ತಿಲ್ಲ. ಆಲ್ಮೋಸ್ಟು ನೋಡೋಣ ಎಷ್ಟೆಷ್ಟು. ಒಂದೊಂದು ಆರ್ಡರ್ಗೆ ಏನು 30 ಮತ್ತು 40 ರೂಪಾಯಿ ಕೊಡ್ತಾ ಇರ್ತೀವಿ. ಟೈಮಿಂಗ್ಸ್ ಬಂದುಬಿಟ್ಟು 6 ಗಂಟೆಗಿದೆ. ನೋಡೋಣ ಎಷ್ಟೆಷ್ಟಾಗುತ್ತೆ ಅಂತ. ಕೂತ್ಕೋ, ನೋಡೋಣ ಎಷ್ಟೆಷ್ಟಾಗುತ್ತೆ, ಏನೇನಾಗುತ್ತೆ ಅಂತ ನೋಡೋಣ ಗೈದು. ನೋಡೋಣ ಅವನ ಫ್ರೆಂಡ್ ಅಂತವಣೆ ದಂಧೆ ಮಾಡ್ತೀಯಿಲ್ಲ ಅಂತ. ಅವ್ನ ಕಡೆ ಮನೆ ಅಕ್ಕಿ ಐತೆ ಕೇಳು, ಆಮೇತ ಆಯ್ತಾ ಸರಿ ಗೈಸ್. ಆರ್ಡರ್ ಬಿದ್ದ ಮೇಲೆ ಸಿಗ್ತೀನಿ ಬಾಯ್. ಇವಾಗ ಒಂದು 97 ರೂಪಾಯಿದು ಒಂದು ಸಲಾಡೇಸ್ ಬಿದ್ದಿರೋದು. ಸಲಾಡೇಸ್ ನೋಡಿ, ಅದು ಸುಗಿಗೆ ಮಾತ್ರ ಬೀಳ್ತಾವೆ. ಅದು ಸುಗಿ ಕಿಚನ್ಸ್ ಮೇನ್ ಆಫ್ ಅದು. ಮೇನ್ ಅಂದರೆ ಸುಗಿದು ಕಿಚನ್ಸು ಸಲಾಡೇಸ್ದು ನೋಡಿ. ರ್ಯಾಪಿಡ್ ಥರ್ಡ್ ಅಪ್ಲಿಕೇಶನ್ಗೂ ಫುಡ್ ಕೊಡ್ತಾವಣೆ. ಏನು ಹೇಳ್ದಂಗೆ ನಮ್ಮ ಡೆಲಿವರಿ ಬಾಯ್ ಸ್ವಿಗ್ಗಿದಲ್ಲಿ ಆರ್ಡರ್ಸ್ ಇರೋಲ್ಲ. ನೀವು ಭಯಕೋಬಿಟ್ರೆ ಬೋಳಿ ಮಗನ ನೀನು ಯಾಕೆ ರ್ಯಾಪಿಡ್ ನಾವು ಕಂಟೆಂಟ್ ವೀಡಿಯೋಗೋಸ್ಕರ ಬಂದಿರೋದು ಅಷ್ಟೇ ಗೈಸು. ಫುಲ್ ಟೈಮ್ ಮಾಡೋದು ನಮ್ಮ ಹುಡುಗರು ಗೊತ್ತು, ರೆಗ್ಯುಲರ್ ನೋಡೋರ್ಗೆ ವೀಡಿಯೋಸು. ಆಲ್ಮೋಸ್ಟ್ ನಾನು ಮಾಡೋದು ಸ್ವಿಗ್ಗಿ, ಅದನ್ನ ಬಿಟ್ಟು ಬೇರೆ ಅಪ್ಲಿಕೇಶನ್ ಮಾಡಲ್ಲ. ಅಪರೂಪ ಯಾವಾಗಾದ್ರೂ ಬೈಕ್ ಟ್ಯಾಕ್ಸಿ ಮಾಡ್ತೀನಿ. ಅದು ಒಂದು ಬೈಕ್ ಟ್ಯಾಕ್ಸಿ ಅಂದರೆ ಅದು ಎಲ್ಲರೂ ಹೋಗ್ಬೇಕಾದ್ರೆ ಆಚೆ ಯಾರೋ ಫ್ರೆಂಡ್ ಏರಿಯಾ ಕಡೆನೋ, ಲಗ್ಗೆರೇನೋ, ಮತ್ತು ಇಲ್ಲಾರೆ ನಾಗರಬಾಯಿನೋ, ಇಲ್ಲ ರಾಜರಾಜನಗರ ಕೆಂಗೇರಿ ಸೈಡ್ ಹೋಗ್ಬೇಕಾದ್ರೆ ಮಾತ್ರ ನಾನು ರ್ಯಾಪಿಡೋ, ಓಲಾ ಇವೆಲ್ಲ ಓಪನ್ ಮಾಡ್ಕೊಂಡು ಯಾವ್ದಾರು ಬಿದ್ದಾರು ತೊಗೊಂಡೋಗ್ತೀನಿ. ಬಿಟ್ಟರೆ ಯಾವುದೂ ತೊಗೊಂಡೋಗಲ್ಲ. ಇವಾಗ ಸಲಾಡೇಸ್ ಪಿಕಪ್ ಬಿದ್ದಿರೋದು ಯಾವುದು ರ್ಯಾಪಿಡೋದಲ್ಲಿ. ಓಲಾನು ಓಪನ್ ಮಾಡಿದ್ದೆ, ಯಾವುದು ಬೀಳಿಲ್ಲ ಫುಡ್ಡು, ಅದು ಆಫ್ ಮಾಡಿಬಿಟ್ಟೆ. ಇವಾಗ ನನ್ನ ಫ್ರೆಂಡ್ ಅಮಿತ್ ಭಾಯಿನೂ ಹಿಂದೆ ಕುತ್ಕೊಂಡವನೇ ಸದ್ಯಕ್ಕೆ. ಅವ್ನ ಪೇಸ್ಗೀಸ್ ಏನು ರಿವೀಲ್ ಮಾಡಲ್ಲ, ಯಾಕಂದರೆ ದುರಾದೃಷ್ಟ ಸೊಳೆ ಮಗ ಅವನು. ಹುಟ್ಟವನೇ ತಿಪ್ಪಿಗೆರೆ ನಾಯ್ಕೊಂಡು ಹಿಡ್ದಂಗೆ ಬಡ್ಡಿ ಮಗ. ಕ್ಯಾಮ್ರಾ ಮುಂದೆ ಬರೋಲ್ಲ, ನಾನು ಕ್ಯಾಮ್ರಾ ಬೇಕಾದ್ರೆ ಹಿಂದೆ ನಿಂತ್ಕೋತೀನಿ, ಕ್ಯಾಮ್ರಾ ಮುಂದೆ ಬರೋಲ್ಲ ಅಂತ ಅವ್ನು ಗೈಸ್. ಅದಕ್ಕೆ ಅವ್ನು ಫೇಸ್ ಮಾತ್ರ ತೋರಿಸಲ್ಲ, ಯಾಕಂದರೆ ಹುಡುಗರ ಫ್ರೆಂಡ್ಸ್ ತುಂಬ ಜನ ಇದ್ದಾರಂತೆ ಅವ್ನಿಗೆ ಇನ್ಸ್ಟಾಗ್ರಾಮಲ್ಲಿ. ಅದಕ್ಕೆ ಇರೀಗ ಇವಾಗ ಪಿಕಪ್ ಹತ್ರ ಹೋದ್ಮೇಲೆ ಸಿಗ್ತೀನಿ. ಇವಾಗ ಬೇಲ್ ಹತ್ರ ಇದ್ದೀನಿ. ಏನಾಯ್ತಪ್ಪ ಇಲ್ಲಿ ಟಕ್ ಅಂತ ಸೌಂಡ್ ಬಂತು ಆಟೋದು, ಏನಾಯ್ತು ಗೊತ್ತಿಲ್ಲ. ಸಿಗ್ತೀನಿ ಗೈಸ್. ಇವಾಗ ನಾವು ಸಲಾಡೇಸ್ ಹತ್ರ ಬಂದುಬಿಟ್ಟಿದ್ವಿ ಪಿಕಪ್ಗೆ. ಆಲ್ಮೋಸ್ಟು
ಎಲ್ಲಿ ಸಲಾಡ್ ಇದು ಇಲ್ಲೇ ಲೆಫ್ಟಲ್ಲಿ ಇರೋದು ಫಸ್ಟ್ ಫ್ಲೋರಲ್ಲಿ ಇದು ಕಿಚನ್ಸ್ ಇರೋದು ಆಲ್ಮೋಸ್ಟು ಇದು ರೆಸ್ಟೋರೆಂಟ್ ಏನು ಬರೋಲ್ಲ ಸಲಾಡ್ ಇದು ಮತ್ತೊಂದು ನಮ್ಮ ಹುಡುಗ ಫ್ರೆಂಡು ಇದರಲ್ಲಿ ಆರ್ಡ್ರ್ ಬಿದ್ದಿರೋದು ಆಲ್ಮೋಸ್ಟು ಇಲ್ಲಿ ಮೇಲ್ಗಡೆ ಹೋಗ್ಬಿಟ್ಟು ಪಿಕಪ್ ಮಾಡ್ಕೊಂಡು ಬಂದುಬಿಡೋಣ ಗೈಸ್ ಕೊಡಿಲಿ ಫೋನ್ ಮಗ ಇರಿ ಗೈಸು ಇವಾಗ ರೀಚಡು ಸಲಾಡ್ ಇದು ಓಲಾದಲ್ಲೂ ಒಂದು ಬಿದ್ದುಬಿಟ್ಟೈತೆ ಇದೇನು ರೀಚಡ್ ತಗೋತಲ್ಲ ಹಾಂ ಆರ್ಡ್ರ್ ಐ ಡಿ 7565 ಫುಡ್ಡು ರೆಡಿ ಇರೋದು ಆಲ್ಮೋಸ್ಟು ಬನ್ನಿ ಒಂದು ಓಲಾದಲ್ಲೂ KFC ಬಿದ್ದರೆ ನಮ್ಮ ಫ್ರೆಂಡ್ ಕನ್ಫರ್ಮ್ ಮಾಡ್ಕೊಂಡ್ಬಿಟ್ಟಾನೆ ಸರ್ 7565 ಕೊಡಿ 7565 ರೆಡಿ ಇದೆ ಅದೇನಾ ಕೊಡಿ ಥ್ಯಾಂಕ್ ಯು ಮೇಡಮ್ ಇದು OTP ಹೇಳು ಇರೋ ನಿಮಿಷ ಹಿಡ್ಕೊ ಹಾಂ ಇದು ಬಂದ್ಬಿಟ್ಟು ಗೈಸ್ ಎಲ್ಲಿದೆಯಪ್ಪ ಅಂದರೆ ಜಕ್ಕೂರು ಪ್ಲಾಟೇಷನ್ ನಮಗಿರೋದು ಬನ್ನಿ ಇವಾಗ ಅದನ್ನು ಪಿಕಪ್ ಆಯಿತು ಇವಾಗ KFCಗೆ ಹೋಗ್ಬಿಟ್ಟು ಪಿಕಪ್ ಮಾಡ್ಕೊಳ್ಳೋಣ ನೋಡಿ ಒಂದೇ ಫೋನಲ್ಲಿ ಎರಡೆರಡು ಕೆಲಸ ಈ ಥರ ಯಾರಾದರೂ ಮಾಡಿದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಂ ಇವಾಗ KFCಗೆ ಬಿದ್ದಿರೋದು KFCದಲ್ಲಿ ಒಂದು ಇದು ಡ್ರಾಪ್ ಎಲ್ಲಿ ಬಿದ್ದೈತೆ ಮಗ ಡ್ರಾಪ್ KFC ಡ್ರಾಪ್ ಎಲ್ಲಿ ಐತೆ ಅಂದೆ 1 ಕಿಲೋಮೀಟ್ರ್ ಐತೆ ಅಂತೆ ಅದು ಮಾಡಿಬಿಟ್ಟು ಅದರಲ್ಲಿ ಎಷ್ಟು ಅಮೌಂಟ್ ಕೊಟ್ಟವನೆ ನೋಡಿ ಅದರಲ್ಲಿ 70 ರೂಪಾಯಿ ಇದ್ರಲ್ಲಿ 90 ರೂಪಾಯಿ ನೋಡಿ ಶಾಂಡ್ಗ್ಯಾನ ಮಜ್ಜಿಗೆ ನೋಡಿ ಗೈಸ್ ಒಂದೇ ಏಟಲ್ಲಿ ಎರಡು ಹಣ್ಣು ತಿನ್ನೋದು ಅಂದರೆ ಇದೆ ಅನಿಸುತ್ತೆ ಹಾಂ ನೋಡಿ ಹೆಂಗಿದೆ ಇವಾಗ ಬ್ಯಾಗ್ ತಂದಿಲ್ಲ ಗೈಸು ಆಲ್ಮೋಸ್ಟ್ ಮುಂದೆ ಇಟ್ಕೊಂಡು ಹೊಡಿತಾ ಇದ್ದೀನಿ ಅವನೇ ಇಟ್ಬಿಟ್ಟು ಬಡ್ಡಿ ಮಗ ನಮ್ಮ ಫ್ರೆಂಡ್ ಅಮಿತು ಬೈಯಕ್ಕೆ ಹೋಗ್ಬಿಡ್ರಿ ಈ ಥರ ಬೈತಾನೆ ಆ ಥರ ಬೈತಾನಂತ ನಮ್ಮ ಉತ್ತರ ಕನ್ನಡ ಭಾಷೆ ಅಲ್ಲ ಹುಟ್ಟುಗುಣ ಸುಟ್ಟರೋಗಲ್ಲ ಏನಂತೀರ ಗೈಸ್ ಇವಾಗ KFC ಹತ್ರ ಬಂದಿದ್ದೀನಿ ಬಿಡು ಇನ್ನೂ 3 ಸೆಕೆಂಡ್ ಇರೋರು ನಾನು ಪಾರಾಗಿ ಬಿಡ್ತೀನಿ ಎಲ್ಲಪ್ಪ KFCಲಿ ಫುಡ್ ರೆಡಿ ಇದೆಯಲ್ಲ ಅಂತ ಗೊತ್ತಿಲ್ಲ ಆಲ್ಮೋಸ್ಟು ಇದರಲ್ಲಿ ಮಾತ್ರ ರ್ಯಾಪಿಡದಲ್ಲಿ ಫುಡ್ ರೆಡಿ ಅಂತ ಬಂದುಬಿಟ್ಟಿತ್ತು ಓಲಾದಲ್ಲಿ ನಾನು ಫುಡ್ಡು ಹೊಡೆದಿದ್ದೆಲ್ಲ ನೆನಪಿಲ್ಲ ಗೈಸ್ ಸಾರಿ ನೆನಪೇ ಬರ್ತಾಯಿಲ್ಲ ನನಗೆ ಓಲಾದಲ್ಲಿ ಫುಡ್ ಮಾಡಿದ್ದೇನೆ ಇಲ್ಲ ಅಂತ ಇವತ್ತು ಮಧ್ಯಾಹ್ನ ಏನು ಊಟ ಮಾಡಿದ್ದು ಅದನ್ನೇ ಗೊತ್ತಾಗಲ್ಲ ಇನ್ನು ಹಿಂದ್ಗಡೆಯಿಂದ ಹೇಳಿದ್ರೆ ಏನಂತ ಹೇಳೋದು ಹೇಳಿ ಗೈಸ್ ಇಲ್ಲೇ KFC ಇದೆ ಇವಾಗ ಎಲ್ಲಪ್ಪ KFC ಇಂಡಿಯನಲ್ಲಿ ಮಚ್ಚ ಪೆಟ್ರೋಲ್ ಹಾಕ್ತೀಯಾ ಆಮೇಲೆ ಹಾಕ್ತೀಯಾ ಅವನ ಗಾಡಿ ಮೇಲೆ ಮಾಡ್ತಾ ಇದ್ನಲ್ಲ ಅದಕ್ಕೆ ಕೇಳಬೇಕಲ್ಲ ಯಾಕಂದ್ರೆ ನನ್ನ ಕಂಟೆಂಟ್ ವೀಡಿಯೋಗೋಸ್ಕರ ಮಾಡ್ತಾನೆ ನಾನೇ ಪೆಟ್ರೋಲ್ ಹಾಕ್ಬಿಟ್ಟು ಕೊಡ್ಬೇಕು ಅವ್ನಿಗೆ ಎಲ್ಲರೂ ಬೈದೇ ಬಿಡ್ತಾನೆ ನನ್ನ ಮಗ ಹಾಗೆ ಹೀಗೆ ಹಾಗೆ ಅಂದ್ಕೊಂಡು ಕೊಡಿಲಿ ಓಲಾ ರೀಚಡ್ ತಗೋ ಇರೋ ಒಂದು ನಿಮಿಷ ರೀಚಡ್ ಇದು ರೀಚಡ್ ಕೊಟ್ಟಿದ್ದಿ ನನ್ನ ಹೆಸರು ಸತೀಶ್ ಕುಮಾರ್ ಹೆಸರು ಹೇಳ್ಬೇಕಂತೆ ಇರಿ ಹೇಳೋಣ ಮೇಡಮ್ ಸತೀಶ್ ಕುಮಾರ್ ಹೆಸರು ಸತೀಶ್ ಕುಮಾರ್ ಸಾಯಿ ಕುಮಾರಾ ನನ್ನ ಹೆಸರು ಸತೀಶ್ ಕುಮಾರ್ ಅಂತ ನನ್ನ ಹೆಸರು ಯೂಟ್ಯೂಬ್ ಚಾನಲ್ ಮಾಡ್ತಾರೆ ನಾವು ಫ್ರೆಂಡ್ ಐಡಿಯಲ್ಲಿ ಮಾಡ್ತಾ ಇರೋದು ಇದು ಇವ್ರು ಸತೀಶ್ ಕುಮಾರ್ ಅಲ್ಲ ಹೇಳೋರು ಹಾಂ ಓಲಾದಲ್ಲಿ ಬಿದ್ದಿರೋದು ಹಾಂ ಹೌದೌದು ಅದೇ ಹೇಳ್ತಾರೆ ಹಾಂ ನೋಡು ಮಚ್ಚ ಎಂಥ ಓಲಾ ಕಣಲು ಯಾವುದೂ ಇಲ್ವಾ ಸತೀಶ್ ಕುಮಾರ್ ಇಲ್ವಾ ಮತ್ತು ಇದು ಹೆಂಗೆ ಬಂದುಬಿಡುತ್ತೆ ನೋಡಿ ಗೈಸ್ ಇವಾಗ KFCಯಲ್ಲಿ ನ್ಯೂ ಬೇಲ್ ರೋಡಲ್ಲಿ ಬಂದಿದ್ದೀವಿ ಇಲ್ಲಿ ನೋಡಿದ್ರೆ ಆರ್ಡ್ರ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಗೈಸ್ ಸತೀಶ್ ಕುಮಾರ್ ಅಂತ ಆರ್ಡರ್ ಚೆಕ್ ಮಾಡಿ ಯಾಪ್ ಆರ್ಡರ್ ಇದು ಮತ್ತೆ ಯಾರ ಹೆಸರು ಇಲ್ಲ ಹಾಂ ಕರೆಕ್ಟಾಗಿ ನೋಡಿರಿ ಸತೀಶ್ ಕುಮಾರ್ ಇದೆ ಸಾಯಿ ಕುಮಾರ್ ಇದೆ ಅಂತ ನೋಡಿ ಯಾವುದಿದೆ ಅಂತ ಆರ್ಡ್ರ್ ಐ ಡಿ ಬಂದುಬಿಟ್ಟು ಏನಿದು 7666 ಹಾಂ ಮೊಬೈಲ್ ನಂಬರ್ ಚೆಕ್ ಮಾಡಿ 73366 ಮೊಬೈಲ್ ನಂಬರ್ ನೋಡಿ ಇರಿ ಒಂದು ನಿಮಿಷ ಮೊಬೈಲ್ ನಂಬರ್ ಹೇಳ್ತಾನೆ ಅವನು ನೋಡಿ ಓಲಾದಲ್ಲಿ ಈ ಥರನೂ ಆಗುತ್ತೆ ಅಂತ ನಂಗೆ ಗೊತ್ತೇ ಇರಲಿಲ್ಲ ಗೈಸ್ ಇವತ್ತೇ ನನಗೆ ಆಲ್ಮೋಸ್ಟ್ ಗೊತ್ತಾಗಿರೋದು ಮೊಬೈಲ್ ನಂಬರ್ ಹಂಗೈತಾ ಏನಾಯ್ತು ಮೊಬೈಲ್ ನಂಬರ್ ಚೆಕ್ ಮಾಡಿರಿ ಮೊಬೈಲ್ ನಂಬರ್ ಚೆಕ್ ಮಾಡಿರಿ ಒಂದು ಹೆಸರು ಇದನ್ನಾಗಿರುತ್ತೆ ಅದು ಫುಡ್ದು ಇದನ್ನು ಅಲ್ಲೇ ಇಟ್ಬಿಟ್ಟಿದೆ ಇರೀಗ ಇದು ಅವ್ನು ಟಿಕೆಟ್ ರೈಸ್ ಮಾಡ್ತಾವನೆ ಮಚ್ಚ ಅದು ಯಾವ ಥರ ಟಿಕೆಟ್ ರೈಸ್ ಮಾಡಬೇಕು ಓಲಾದಲ್ಲಿ ಕಸ್ಟಮರ್ ಕೇರಾ ಅದು ಯಾವ ಥರ ಇಲ್ಲಿ ಅಜನ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಯಾಕಂತ ಗೊತ್ತಿಲ್ಲ ಆಲ್ಮೋಸ್ಟ್ ಸಿಸ್ಟಮಲ್ಲಿ ಏನಂತ ತೋರಿಸೈತೆ ಮೇಡಮ್ ಬಂದಿಲ್ವ ಅದು ಸತೀಶ್ ಕುಮಾರ್ ಅಂತ
ಹಾಂ ಅದೇನಾಗಿಲ್ಲ ಅಂತ ಹೇಳ್ತಾವ್ರೆ ಗೈಸ್. ನೋಡೋಣ ಇರಿ ಸಿಗ್ತೀನಿ ಗೈಸ್. ಆಲ್ಮೋಸ್ಟ್ 5-10 ನಿಮಿಷ ಆಯಿತು ಗೈಸ್. ನಾನು ಇಲ್ಲೇ ಓಲಾದು ಬಂದುಬಿಟ್ಟು ಇಲ್ಲಿ ಆರ್ಡ್ರೇ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಸತೀಶ್ ಕುಮಾರ್ ಅವ್ರದ್ದು. ಏನು ಮಾಡೋದು ಈ ಥರ ಮಾಡಿದ್ರೆ? ಬಂದಿದ್ದು ಚೆಕ್ ಮಾಡಿ ಇರಿ, ಅವರೇ ಕಾಲ್ ಮಾಡ್ತಾವ್ರೆ ಇವಾಗ. ಏನಾಗಿದೆ ಅಂತ ಕತೆ ಕೇಳೋಣ. ಏನಾಗಿದೆ ಆಲ್ಮೋಸ್ಟ್ ಗೊತ್ತಾಗ್ತಲ್ಲ. ಅಪರೂಪ ಈ ಥರ ಮಾಡೋಕ್ಕೆ ಬಂದುಬಿಡ್ತೀವಿ ನಾವು. ಈ ಥರ ಮಾಡೋಕ್ಕೆ ಬಂದರೆ ಈ ಥರ ಆಗಿಬಿಡುತ್ತೆ. ಯಪ್ಪ ತಲೆ ಕೆಟ್ಟೋಗ್ಬಿಟ್ಟಿತ್ತಲ್ಲ ಗೈಸ್. 2 ಆರ್ಡ್ರ್ ಬಿದ್ದಿದೆ ಅಂತ ಅಂದ್ಕೊಂಡು ನಾವು ಇದನ್ನು ಮಾಡಿದ್ರೆ ಈ ಥರ ಆಗಿಬಿಟ್ಟೈತೆ. ಅವ್ರು ಏನಂತ ನೋಡೋಣ ಗೈಸ್. ಯಾಕೆ ಈ ಥರ ಥರ್ಡ್ ಅಪ್ಲಿಕೇಶನ್ ಆರ್ಡ್ರ್ ಕೊಟ್ಬಿಟ್ಟು ಈ ಥರ ತಲೆ ಕಂಪ್ನಿನವರು ಈ ಥರ ಮಾಡಿಬಿಡ್ತಾರೆ ಗೈಸ್. ಏನು ಮಾಡೋದು? ಅಂತ ಕೇಳಿ ಅಲ್ಲಿ ಏನಂತ. ಯಾರು ಇಲ್ಲ ಅಣ್ಣ ಒಂದು ನಿಮಿಷ. ಇಲ್ಲ ಅಣ್ಣ, ಇದು ಡೈರೆಕ್ಟ್ KFCಯಿಂದ ಬರುತ್ತಾ ಓಲಾಗೆ ಹೆಂಗಣ್ಣ? ಸತೀಶ್ ಕುಮಾರ್ ಅಂತ ಹೆಸರು ಬಂದಿಲ್ವ ಅಲ್ಲಿ? ಸತೀಶ್ ಕುಮಾರ್ ಅಂತ ಹೆಸರು, ಫೋನ್ ನಂಬರ್ ಏನು ಶೋ ಆಗಲ್ವಾ? ಅಂದರೆ ಇದು ಡೈರೆಕ್ಟು ಇಲ್ಲ, ಡೈರೆಕ್ಟ್ ಇದು KFCಯಿಂದ ಆರ್ಡ್ರ್ ಮಾಡೋದು ಕಸ್ಟಮರು, ಅವ್ರು ಮಾತ್ರ ಬಂದುಬಿಡುತ್ತೆ ನೋಡಿ ಗೈಸ್. ಡೈರೆಕ್ಟ್ KFCಯಿಂದ ಆರ್ಡ್ರ್ ಮಾಡಿದ್ರೆ ಈ ಥರ ಥರ್ಡ್ ಅಪ್ಲಿಕೇಶನ್ಗೆ ಆರ್ಡ್ರ್ ಬಂದುಬಿಡ್ತವೆ. ಈ ಥರ ತಲೆನೋ ನಡಿ ಮಚ್ಚ ಹೋಗೋಣ. ನಮ್ಮನ್ನು ಅದ್ರಿಗೋಸ್ಕರ ತಲೆ ಕೆಡ್ಸ್ಕೊಂಡು ಕೂತ್ಕೊಂಡ್ರೆ ಆಗುತ್ತಾ? ಹಾಂ, ಸುಮ್ಮನೆ ರ್ಯಾಪಿಡೋದ್ರಲ್ಲಿ ಆ ಕಸ್ಟಮರ್ ಆದರೂ ವೇಟ್ ಮಾಡ್ತಿರ್ತಾರೆ. ಅದಕ್ಕೆ ಇರಿ ಸಿಗ್ತೀನಿ ಗೈಸ್ ಅಲ್ಲಿ ಹೋದ್ಬಿಟ್ಟು. ಗೈಸ್ ಆವಾಗಲೇ ಒಂದು ಆರ್ಡ್ರು ಪಿಕಪ್ ಡ್ರಾಪ್ ಮಾಡಿದ್ವಿ. ಅದರದ್ದು ವೀಡಿಯೋ ಮಾಡೋಕ್ಕಾಗಿಲ್ಲ, ಅದರ ಅಪಾರ್ಟ್ಮೆಂಟ್ ಒಳಗಡೆ ಇತ್ತಲ್ಲ, ಅದಕ್ಕೆ ಅದ್ರ ವೀಡಿಯೋ ಮಾಡಿರಲಿಲ್ಲ. ಅದಕ್ಕೆ 90 ರೂಪಾಯಿ ಕೊಟ್ಟಿದ್ದ. ಅಣ್ಣ ಇದು ಆರ್ಡ್ರ್ ಕೊಡಿ. ಯಾರೂ ರೆಸ್ಪಾನ್ಸ್ ಇಲ್ಲಪ್ಪ. ಇಲ್ಲಿ ಜಕ್ಕೂರಲ್ಲಿ ಕೃಷ್ಣ ಸಾಗರ್ ಹೋಟೆಲ್ದಲ್ಲಿ ಒಬ್ಬರು ಅಣ್ಣ ಬಂದು ನೋಡಿ ನಗ್ತಾವಣೆ. ಅಣ್ಣ 2096 ಅಣ್ಣ 2096 ಕೊಡಿ. 2096 96 ಅಣ್ಣ. ಓಕೆ ಪರವಾಗಿಲ್ಲ. ಫೋಟೋ ಅಪ್ಲೋಡ್ ಆಯಿತು. ಪಿಕಪ್ ಡ್ರಾಪ್ ಎಲ್ಲೈತೆ ಗೊತ್ತಿಲ್ಲ. ಆಗ ಇದು OTP ಬಂದುಬಿಟ್ಟು 3247. ಪಿಕಪ್ಪು ಡ್ರಾಪು ಇಲ್ಲಿ ಇದ್ರ ಅಪಾರ್ಟ್ಮೆಂಟ್ ಬಿದ್ದುಬಿಟ್ಟೈತೆ. ಬನ್ನಿ ಗೈಸ್ ಹೋಗೋಣ ಇವಾಗ. ತಗೋ ಇದು ಯಾವುದು ತಣ್ಣಿಸಂದ್ರನೇ ಬೀಳ್ತೈತಿಲ್ಲ ಇನ್ನೂ ನೋಡಿ ಗೈಸ್. ಇನ್ನೂ ಡ್ರಾಪೇ ಕೊಟ್ಟಿಲ್ಲ, ಅಷ್ಟು ಬೇಗ ಇದಕ್ಕೆ ಹೋಗಬೇಕು. ನೋಡಿ ಸ್ಟೇಟ್ ಹೊಡೆದ್ಬಿಟ್ಟು ಡೆಡ್ ಆ್ಯಂಡ್ ಲೆಫ್ಟು ಮತ್ತೆ ಡೆಡ್ ಆ್ಯಂಡ್ ಅಪಾರ್ಟ್ಮೆಂಟ್ ಅದು ಗೈಸ್. ಇವಾಗ ಒಂದು 8:30 ಗಂಟೆ ಟೈಮ್ ಆಗಿದೆ ಗೈಸು. ಆಲ್ಮೋಸ್ಟು ಇವಾಗ ಒಂದು ರೀಚರ್ ಕೊಟ್ಟಿದ್ಯಾ? ಎಲ್ಲಿ ಪಿಕಪ್ಗಂತ ಗೊತ್ತಿಲ್ಲ ಗೈಸ್, ನೋಡೋಣ ಇರಿ. ಸುಗಿ ಎಲ್ಲಿ ಪಿಕಪ್ಪು? ಇವಾಗ ಯಲಹಂಕದಲ್ಲಿ ಚಳಿ ಆಗ್ತೈತೆ, ಕೂದಲುಗಳೆಲ್ಲ ಫುಲ್ ಬಂಪ್ಸ್ ಥರ ಹೇಳ್ತಾ ಇದೆ. ಸರ್ ಆರ್ಡ್ರ್ ಇಲ್ಲೇನಾ? 5367 ಫಸ್ಟ್ ಫ್ಲೋರ್. ಯಾವ ಕಡೆ? ಈ ಸೈಡಾ? ಇರಿ ಗೈಸ್, ಫಸ್ಟ್ ಫ್ಲೋರ್ ಹೋಗ್ಬೇಕಂತೆ ಮೇಲ್ಗಡೆ. ಇಲ್ಲಿ ಯಾವತ್ತೂ ಬಿದ್ದಿಲ್ಲ ನನಗೆ, ಇದೇ ಫಸ್ಟು. ಅಣ್ಣ ಆರ್ಡ್ರ್ ಇದೆ ಅಣ್ಣ 5367 ತೊಗೊಳ್ಳಿ. 5367 ಕೊಡಿ. 5367 ಹಾಂ 5367 ಪ್ರೊಸೀಡು. ಗೈಸ್ ಅಲ್ಲಿ ಬಿದ್ದು ಬಿಟ್ಟೈತೆ. ಓ ಇದು ಎಲ್ಲಿ ಗೈಸ್? ಇದು MS ಪಾಳ್ಯಕ್ಕೆ ಬಿದ್ದುಬಿಟ್ಟೈತೆ ಗೈಸ್. ಈ ಬಡ್ಡಿ ಮಗ ನಾನು ಮನೆಗೆ ಯಾವಾಗ ಕಳಿಸ್ತಾನಂತ ಅನ್ಕೊಳ್ತಾ ಇದ್ದೀನಿ ಗೈಸ್. ಅಷ್ಟೊಂದು ಚಳಿ ಹೊಡಿತೈತೆ. ಓರು ಪ್ಯಾರಡೀಸು, ಸಿಂಗಾಪುರು, ವಿದ್ಯಾರಣ್ಯಪುರಮು ಆ ಸೈಡ್ ಬಿದ್ದುಬಿಟ್ಟೈತೆ. ಯಪ್ಪ ದೇವ್ರೆ, ಚಳಿಗೆ ಮಾತ್ರ ಶರ್ಟ್ ಜಾಕೆಟ್ ಗೀಕೆಟ್ ಏನೂ ಹಾಕ್ಕೊಂಡು ಬಂದಿಲ್ಲ. ಆಲ್ಮೋಸ್ಟ್ 2-3 ಅವರ್ ಆಯ್ತು ಚಳಿಯಲ್ಲಿ ವೀಡಿಯೋ ಮಾಡೋಕ್ಕಾಗ್ತಲ್ಲ. ಡೈಲಿ ನಾರ್ಮಲಾಗಿ ಆಗಿದ್ದರೆ ನಾನು ಸುಗಿದು ಜಾಕೆಟ್ ಅದು ಇದು ಇರುತ್ತಲ್ಲ, ಏನು ಅನಿಸಲ್ಲ. ಇವಾಗ ಸಿಕ್ಕಾಪಟ್ಟೆ ಚಳಿ ಅನ್ನಿಸ್ಬಿಟ್ಟೈತೆ. ಮಚ್ಚ ಜಾಕೆಟ್ ಕೊಡೋ ತೆಗೆದು, ಚಳಿ ಹಿಡಿತೈತೆ ನನಗೆ. ಎಂಥ ಫ್ರೆಂಡ್ಸು ನೀವೆಲ್ಲ. ಹಾಂ ವಿದ್ಯಾರಣ್ಯಪುರಮಲ್ಲ, ಅದು MS ಪಾಳ್ಯ ನೋಡಿ ಗೈಸ್. ಇವಾಗ ಲಾಸ್ಟ್ ಆರ್ಡ್ರ್ ಕೊಟ್ಟಿವಿ. ಟೈಮಿಂಗ್ಸು 10-13 ಗಂಟೆಗೆ ಐತೆ. ಮನೆ ಹತ್ರನೇ ಬಿದ್ದಿತ್ತು ನೋಡಿ ಗೈಸ್. ಎಷ್ಟು 965 ರೂಪಾಯಿ ಹೊಡೆದ ಎಲ್ಲ ಸೇರಿಸ್ಬಿಟ್ಟು. ಓಲಾದಲ್ಲಿ ಒಂದು 3-4 ಆರ್ಡ್ರ್ ಹೊಡೆದ್ಬಿಟ್ಟಿದ್ವಿ ಹಾಗೆ. ಓಲಾ ಎಲ್ಲೈತಪ್ಪ ಗೈಸ್? ಓಲಾದಲ್ಲಿ ಎಷ್ಟಪ್ಪ ಮಾಡಿದೆ ಅಂದರೆ ಇವತ್ತು 332 5 ಆರ್ಡ್ರ್ ಹೊಡೆದಿದ್ವಿ ಓಲಾದಲ್ಲಿ.
ಆಲ್ಮೋಸ್ಟು ಟೋಟಲು ಇವನು ರ್ಯಾಪಿಡೋ ಸೇರಿ ಎಲ್ಲ ಸೇರಿಬಿಟ್ಟು 900 ಪ್ಲಸ್ 300 ಅಂದ್ರೆ 1300 ಎಷ್ಟು ಅವರ್ ಮಾಡೋಣ ಅಂದರೆ ಇರಿ ಇಲ್ಲೇ ಒಂದು ನಿಮಿಷ ತೋರಿಸ್ತೀನಿ. ಆಲ್ಮೋಸ್ಟ್ ಒಂದು ಬೆಳಗ್ಗೆ ಒಂದು 5 ಅವರ್ ಮಾಡಿದೆ ಮಗ, ಬೆಳಗ್ಗೆ 3-4 ಅವರ್ ಮಾಡೋಣ. ಇವಾಗ ಒಂದು 6 ಗಂಟೆಯಿಂದ ಇವಾಗ ಒಂದು 4-5 ಅವರು ಆಲ್ಮೋಸ್ಟ್ ಅಷ್ಟೇ ಹೊಡೆದಿರೋ ಪರವಾಗಿಲ್ಲ. ಮತ್ತು ನೀವು ಫ್ರೆಂಡ್ಗೆ ಕರ್ಕೊಂಡು ಈ ಥರ ಕೆಲಸ ಮಾಡ್ತೀರಿ ಅಂದ್ರೆ ದಯವಿಟ್ಟು ಕಮೆಂಟ್ಸ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ ಬಾಯ್.